ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ಇದು ಬಹಳ ಜನಕ್ಕೆ ಬೆಂಗಳೂರಲ್ಲಿ ಎಲ್ಲೇ ರಸ್ತೆ ಮೇಲೆ ಓಡಾಡಿದ್ರೆ ಇದು ಎಲ್ಲ ಜಾಗಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಕಾಣುವಂಥ ಸಮಸ್ಯೆ. ಎಲ್ಲ ಕಡೆ ರೋಡ್ ಆಗದಿರ್ತಾರೆ. ಇತ್ತೀಚೆಗೆ ಬಹಳ ಕಡೆ ನಾನು ನೋಡಿರೋ ಕಡೆ ಏನು ಕೇಬಲ್ ಹಾಕಬೇಕು ಅಂತ ಹೇಳಿ ರೋಡು ಎಲ್ಲ ಕಿತ್ತಾಕಿದ್ದಾರೆ, ಗೊಬ್ಬು ಮಾಡಿದ್ದಾರೆ. ರೋಡು ಹಾಕೋದು, ತಿರ್ಗಾ ಅದನ್ನ ಹೊಡೆಯೋದು, ತಿರ್ಗಾ ಹಾಕೋದು, ತಿರ್ಗಾ ಹೊಡೆಯೋದು. ಕೇಬಲ್ ಹಾಕಬೇಕಾದ್ರೆ, ಅಂಡರ್ಗ್ರೌಂಡ್ ಕೇಬಲ್ ಹಾಕಬೇಕಾದ್ರೆ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಇವ್ರಿಗೆ ಈಗ ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಇದೆ, ಎಲ್ಲರೂ ನೋಡಿದ್ದಾರೆ. ಆ ಮೆಟ್ರೋ ಟ್ರೈನ್ಗೆ ಹೋಗೋದಕ್ಕೆ ಟನಲ್ ಮಾಡೋದಕ್ಕೆ ಟನಲ್ ಬೋರಿಂಗ್ ಮೆಷಿನ್ಗಳಿದೆ. TKC ಅವರು ಈ ಟನಲ್ ರೋಡ್ ಸಿಸ್ಟಮ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಟನಲ್ ಬೋರಿಂಗ್ ಮೆಷಿನ್ ಸಿಕ್ಕುತ್ತೆ. ಇಲ್ಲಿ ಇವ್ರು ಕೇಬಲ್ ಹಾಕಬೇಕಾದ್ರೆ ಒಂದು ಮಿನಿ ಟನಲ್ ಬೋರಿಂಗ್ ಮೆಷಿನ್ ಯಾತಕ್ಕೆ ಮಾಡಬಾರ್ದು? ಅದು ಏನು ಪ್ರಪಂಚದಲ್ಲಿ ಎಲ್ಲಾದರೂ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಇಂಡಿಯಾದಲ್ಲಿ ಪ್ರಾಯಶಃ ಇಲ್ಲ ಅಂತ ಅನ್ಕೋತೀನಿ. ಇದ್ದಿದ್ರೆ ಇಲ್ಲೂ ಬೆಂಗಳೂರಲ್ಲೂ ಬಳಕೆ ಮಾಡ್ತಾಯಿದ್ರು ಅಂತ ಅನ್ಕೋತೀನಿ. ಸೊ ಯಾತಕ್ಕೆ ಮಾಡಬಾರ್ದು? ಇದಕ್ಕೆ ಸಂಬಂಧಪಟ್ಟ ವಿಜ್ಞಾನ ಇದು ಕೈಗೆಟಕದೇ ಇರುವಂಥದ್ದೇನೆಲ್ಲ. ಇದಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನದಲ್ಲಿ ಏನಾದರೂ ಸ್ವಲ್ಪ ಸೂಕ್ಷ್ಮವಾಗಿ ಸಂಶೋಧನೆ ಮಾಡಬೇಕಾದ್ರೆ ಇದಕ್ಕೆ ಮಿನಿ ಟನಲ್ ಬೋರಿಂಗ್ ಮೆಷಿನ್ಸ್, ಕೇಬಲ್ಗಳು ಹಾಕೋದಕ್ಕೆ ರೋಡೆಲ್ಲ ಹೊಡೆದಾಕಿ ಹಾಳು ಮಾಡದೆ ಅದನ್ನು ರಕ್ಷಿಸಿ, ಪ್ರೊಟೆಕ್ಟಿಂಗ್ ದಿ ರೋಡ್ಸ್ ಆ್ಯಂಡ್ ಡೂಯಿಂಗ್ ದಿಸ್ ಕೇಬಲ್ ಲೇಯಿಂಗ್ ಅಂಡರ್ನೀತ್ ದಿ ರೋಡ್ ಮಾಡ್ಬೋದಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾತಕ್ಕೆ ಈ ನಮ್ಮ MLAಗಳು MP ಗಳು ಇಂಥದ್ರ ಬಗ್ಗೆ ಯಾತಕ್ಕೆ ಯೋಚನೆ ಮಾಡಲ್ಲ? ಅವ್ರು ಬರೀ ಕೆಲಸಕ್ಕೆ ಬಾರದ ಕೆಲಸದಲ್ಲೇ ತೊಡಗಿರ್ತಾರೆ, ಅವ್ರಿಗೆ ಅಧಿಕಾರ ಬೇಕು ಅಂತ ತೊಡಗಿರ್ತಾರೆ. ಇಂಥದ್ದೆಲ್ಲ ಯೋಚನೆ ಮಾಡಬೇಕು ಅಲ್ವಾ? ಆಮೇಲೆ ನಮ್ಮ ಬೆಂಗಳೂರಲ್ಲಿ ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಗಳು ಎಷ್ಟಿದೆ? ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತೆ, PESIT ಅಂತೆ, ಏನೇನೋ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಸ್ ಇದೆ. ಅವರುಗಳು ಇದ್ರ ಬಗ್ಗೆ ಗಮನ ಹರಿಸ್ಬೋದಾ? ಬೆಂಗಳೂರಲ್ಲಿ IIMB ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಇಟ್ಸ್ ಅಬೌಟ್ ಮ್ಯಾನೇಜಿಂಗ್ ಮನಿ, ಮ್ಯಾನೇಜಿಂಗ್ ಪಬ್ಲಿಕ್ ಅಫೇರ್ಸ್, ಮ್ಯಾನೇಜಿಂಗ್ ದಿ ರೋಡ್ಸ್. ಅವ್ರಿಗೆ ಆ ರಾಜಕಾರಣಿಗಳಿಗೆ ಒಂದು ಸ್ವಲ್ಪ ವಿವೇಕ ಹೇಳ್ಬೋದಾ? ಇದಕ್ಕೆ ಸಂಶೋಧನೆಗೆ ಒಂದು ವೇಳೆ ರಿಸರ್ಚ್ಗೆ ದುಡ್ಡು ಬೇಕಾದರೆ ರಾಜ್ಯ ಸರ್ಕಾರನೂ ಮಾಡ್ಬೋದು. ಬಟ್ ಈಗ ಕೇಂದ್ರ ಸರ್ಕಾರ, ನಮ್ಮ ಒಕ್ಕೂಟ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ತೆರಿಗೆಗಳನ್ನು ಬಲವಂತವಾಗಿ ಕಿತ್ತುಕೊಂಡು ಅವ್ರಿಗೆ ಬೇಕಾಗಿರೋದಕ್ಕೆ ಮಾತ್ರ ಸಂಶೋಧನೆಗೆ ಫಂಡ್ ಮಾಡ್ತಾರೆ. ಈ ಥರ ಟೆಕ್ನಾಲಜಿಗೆ ಯಾತಕ್ಕೆ ಫಂಡಿಂಗ್ ಮಾಡಬಾರ್ದು? ಬರೀ ಗೋಮೂತ್ರ, ಸಗಣಿ, ಪಂಚಗವ್ಯ ಇಂಥ ರಿಸರ್ಚ್ಗೆ ಮಾತ್ರ ಇವರು ಒಕ್ಕೂಟ ಸರ್ಕಾರ ಆದ್ಯತೆ ಕೊಡುತ್ತೆ. ಕೆಲಸಕ್ಕೆ ಬಾರದ ಅವರ ಹಿಡನ್ ಅಜೆಂಡಾಗೆ ಸಂಬಂಧಪಟ್ಟಿರೋದಕ್ಕೆ. ಸ್ವಾಮಿ, ಜನಕ್ಕೆ ಬೇಕಾಗಿರೋದಕ್ಕೂ ನೀವು ರಿಸರ್ಚ್ ಫಂಡ್ ಮಾಡ್ಬೋದು, ಮಾಡಬೇಕು ಕೂಡ. ಸೊ ಮೇನ್ ಪ್ರಶ್ನೆ ಬಂದು ಇಟ್ಸ್ ಸೋ ಸಿಂಪಲ್. ಒಂದು ಕೇಬಲ್ ಹಾಕಬೇಕು, ಒಂದು ಟನಲ್ ಟನಲ್ ಬೋರಿಂಗ್ ಮೆಷಿನ್ ತಯಾರು ಮಾಡಿ ಇಲ್ಲದೆ ಇದ್ದರೆ, ಪ್ರಪಂಚದಲ್ಲಿ ಬೇರೆ ಕಡೆ ಇದ್ದರೆ, ಒಂದು ವೇಳೆ ಸಿಕ್ಕೋದಾದರೆ ಅದು ಸೂಕ್ತ ಆದರೆ ಅಲ್ಲಿಂದ ಕೊಂಡ್ಕೊಂಡು ಬಂದು ಮಾಡೋದು, ಅದು ಮಾಡಿ. ಒಂದು ವೇಳೆ ಪ್ರಪಂಚದಲ್ಲಿ ಬೇರೆ ಕಡೆ ಇಲ್ಲದೆ ಹೋದರೆ ಇಂಡಿಯಾದಲ್ಲಿ ಮಾಡಬೇಕು. IITಗಳು ಏನಿದೆ, ಎಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲ ಎಷ್ಟೊಂದಿದೆ ನಮ್ಮ ಭಾರತ ದೇಶದಲ್ಲಿ. ಇಂಥದಕ್ಕೆ ಯಾತಕ್ಕೆ ಗಮನ ಹರಿಸ್ಬೇಕು? ಸೊ ಎನಿವೇ, ಇದ್ರ ಬಗ್ಗೆ ಇಟ್ಸ್ ಪಾಸಿಬಲ್. ಯಾರೂ ಇದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿರಲಿಲ್ಲ ಅಂತ ಅನ್ಕೋತೀನಿ. ಇರಬಹುದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ರೋಡ್ಗಳನ್ನ ಮತ್ತೆ ಹಾಕೋದು, ಹಾಕೋದು, ಜನರ ತೆರಿಗೆ ದುಡ್ಡನ್ನು ಪೋಲ್ ಮಾಡೋದು, ಇದು ಒಳ್ಳೆಯದಲ್ಲ. ನಮಗೆ ಬೇಕಾಗಿರುವಂಥ ಜನರ ಜೀವನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಿಗೂ ಕೂಡ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ಸ್, ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಸರ್ಕಾರಗಳು ಅಂಥ ಸಂಸ್ಥೆಗಳಿಗೆ ಈ ಥರ ಗಮನ ಹರಿಸೋದಕ್ಕೆ ಉತ್ತೇಜನ ಕೊಡಬೇಕು. ನಮ್ಮ MLA MPಗಳು ಇದ್ರ ಬಗ್ಗೆ ಮಾತಾಡಬೇಕು. ನಮ್ಮ ವಿಧಾನಸಭೆಯಲ್ಲಿ ಮಾತಾಡಲಿ ಇದ್ರ ಬಗ್ಗೆ, ಇಂಥದ್ರ ಬಗ್ಗೆ. ಓಕೆ, ಇದು ಒಳ್ಳೆಯದಾಗಲಿ ಅಂತ ಆಗುತ್ತೆ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಮಸ್ಕಾರ ಎಲ್ಲರಿಗೂ.